ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಮಾಡ್ತಾ ಇರೋ ವಿಡಿಯೋ ಬಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಕ್ಟೋಬರ್ ತಿಂಗಳು ಯಾವ ಥರ ಇರುತ್ತೆ ಅನ್ನೋದ್ರ ಜೊತೆಗೆ ಆ್ಯಸ್ ಯೂಶುವಲ್ ಆಗಿ ನಾನು ಹೇಳೋವಂಥ ಸುಲಭ ಪರಿಹಾರಗಳು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬರುವಂಥದ್ದು ಮೇಷರಾಶಿ. ಮೇಷರಾಶಿ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ಇಷ್ಟು ದಿನ ಎಲ್ಲ ಕೆಲಸ ಚೆನ್ನಾಗಿ ಆಗ್ತಾಯಿತ್ತು, ಸ್ವಲ್ಪ ಗುರುಬಲ ಬಂದಿತ್ತು ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇತ್ತು ಅನ್ನೋದ್ರ ಜೊತೆಗೆ ಕೆಲಸದಲ್ಲಿ ಏನಾದರೂ ಒಂದು ಸ್ವಲ್ಪ ಬದಲಾವಣೆಗಳಾಗುವಂಥದ್ದು, ಅಥವಾ ನೀವೇನಾದರೂ ಜಾಬ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಚೇಂಜಸ್ ಮಾಡೋವಂಥದ್ದು ಇರ್ಬೋದು, ಅಥವಾ ಬೇರೆ ಏನಾದರೂ ವ್ಯವಹಾರಿಕವಾಗಿ ಚೇಂಜಸ್ ಅಂತ ನೋಡ್ತಿರ್ತೀರ ಅಂತಂದರೆ ಖಂಡಿತವಾಗ್ಲೂ ಈ ಟೈಮ್ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೋಬೋದು ಅಕ್ಟೋಬರ್ ತಿಂಗಳಲ್ಲಿ. ಅದೇ ರೀತಿಯಲ್ಲಿ ನೀವು ಮಾಡಬೇಕಾಗಿರುವಂಥ ಪರಿಹಾರ ಏನಪ್ಪ ಮೇಷರಾಶಿಯವರಿಗೆ ಅಂದರೆ, ಸಾಧ್ಯವಾದಷ್ಟು ವೃದ್ಧಾಶ್ರಮಗಳಿಗೆ ಏನಾದರೂ ಬೆಡ್ಶೀಟ್ಸ್ ದಾನ ಕೊಡುವಂಥದ್ದು ಇರ್ಬೋದು, ಅಥವಾ ಸ್ಲಿಪ್ಪರ್ಸ್ ಏನಾದರೂ ವೃದ್ಧರಿಗೆ ದಾನ ಕೊಡುವಂಥದ್ದು ಇರ್ಬೋದು. ಈ ರೀತಿ ವೃದ್ಧಾಶ್ರಮಕ್ಕೆ ಕೊಟ್ಟಾಗ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ. ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಏನಾದರೂ ಒಂದು ಈಗ ಹೇಳಿದ ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಈ ರೀತಿಯಲ್ಲಿ ಏನಾದರೂ ತೊಂದರೆಗಳಿದ್ರೂ ಸರಿ ಹೋಗುವಂಥದ್ದು, ಜೊತೆಗೆ ಚೇಂಜಸ್ ಕಾಣಿಸುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು, ಈ ಪರಿಹಾರನ ಶನಿವಾರ ಕೊಡುವಂಥದ್ದು ತುಂಬ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಆಫ್ಟರ್ 6 ಆದಮೇಲೆ, ಅಂದರೆ ಗೋಧುಳಿ ಸಮಯ ಅಂತ ನಾವೇನು ಹೇಳ್ತೀವಿ, ಈವ್ನಿಂಗಲ್ಲಿ ಈ ಒಂದು ಪರಿಹಾರಗಳನ್ನ ಇದು ಮಾಡಬೇಕಾಗುತ್ತೆ ನೀವು. ಅಂದರೆ ಶನಿಗೆ ಸಂಬಂಧಪಟ್ಟ ಯಾವುದೇ ಒಂದು ನಾವು ಕೆಲಸ ಕಾರ್ಯಗಳಿರ್ಬೋದು ಅಥವಾ ಒಂದು ಪರಿಹಾರ ಅಂತ ಇರ್ಬೋದು ಮಾಡ್ಕೋಬೇಕು ಅಂತ ಬಂದಾಗ ಸಂಜೆ ಟೈಮಲ್ಲಿ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಸೊ ಮೇಷರಾಶಿಯವರು ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಈಗ ಏನಾದರೂ ಸೈಟು, ಮನೆ, ಜಮೀನು ಈ ರೀತಿ ಏನಾದರೂ ಲ್ಯಾಂಡ್ ಸಂಬಂಧಪಟ್ಟಿರೋದೇನಾದರೂ ನೀವು ನೋಡ್ತಿರ್ತೀರಾ ಅಂತಂದರೆ, ಎಷ್ಟೋ ಜನಕ್ಕೆ ತೊಗೋಬೇಕು ಅಂತಿರುತ್ತೆ, ಮನೆ ತೊಗೋಬೇಕು ಅಥವಾ ಸೈಟ್ ತೊಗೋಬೇಕು, ಕಟ್ಟಿರೋ ಮನೆ ತೊಗೋಬೇಕು ಅಥವಾ ಜಮೀನು ತೊಗೋಬೇಕು, ಈ ರೀತಿ ಏನೋ ನೋಡ್ತಿರ್ತೀರಾ ನಿಮ್ಮ ಒಂದು ಲ್ಯಾಂಡ್ ಸಂಬಂಧಪಟ್ಟಿದ್ದು ಅಂತಂದರೆ ಈ ಟೈಮ್ ತುಂಬ ಚೆನ್ನಾಗಿರೋವಂಥದ್ದು. ಅದರಿಂದ ಆ ರೀತಿಯ ಕೆಲಸ ಕಾರ್ಯಗಳಿಗೆ ಈ ತಿಂಗಳು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾಡ್ತಿದ್ರೆ ಒಂದು 2 ಸರಿ ಯೋಚನೆ ಮಾಡಿ ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ನೋಡಿ ನೀವು ತಿಳ್ಕೊಂಡು ಮಾಡಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ನೋಡುವಾಗ ನಿಮಗೆ ಜಮೀನಿಗೆ ಸಂಬಂಧಪಟ್ಟಂಗಿರ್ಬೋದು, ಲ್ಯಾಂಡ್ ಸಂಬಂಧಪಟ್ಟಂಗಿರ್ಬೋದು, ಪರಿಹಾರ ಅಂತ ಬಂದಾಗ ಈ ಕೆಲಸ ಕಾರ್ಯಗಳಿಗೆ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ 900 ಗ್ರಾಮ್ ತೊಗರಿಬೇಳೆ ಕೊಡುವಂಥ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೆಂಪು ಹೂವು ಯಾವುದಾದ್ರೂ ಇರ್ಬೋದು, ದಾಸವಾಳ ಇರ್ಬೋದು, ರೋಸ್ ಇರ್ಬೋದು, ಈ ರೀತಿ ಕೆಂಪು ಹೂವು ಮಂಗಳವಾರ ತೊಗೊಂಡೋಗಿ ಕೊಡುವಂಥದ್ದನ್ನು ಮಾಡಿದಾಗ ಲ್ಯಾಂಡ್ ಸಂಬಂಧಪಟ್ಟಿದಂಥದ್ದು ಏನೇ ನೀವು ತೊಗೋಬೇಕು ಅಂತಿರ್ಬೋದು, ಪರ್ಚೇಸ್ ಮಾಡಬೇಕು ಅಂತಿರ್ಬೋದು, ಅಥವಾ ಸೇಲ್ ಮಾಡಬೇಕು ಅಂತ ಏನಾದರೂ ಯೋಚಿಸ್ತಿರ್ತೀರ ಅಂದರೂ ಕೂಡ ಈ ಪರಿಹಾರ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ತಿಂಗಳು ವೃಷಭ ರಾಶಿಯವ್ರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿ ಮಕ್ಕಳು ಯಾರಾದರೂ ಎಜುಕೇಷನ್ ರಿಲೇಟೆಡ್, ಜಾಬ್ ರಿಲೇಟೆಡ್ ಏನಾದರೂ ಅಬ್ರಾಡ್ಗೆ ಹೋಗಬೇಕು ಅಂತಿರ್ತೀರಾ, ಅಲ್ಲೇ ಹೋಗಿ ಏನಾದರೂ ನಿಮ್ಮ ಒಂದು ಎಜುಕೇಷನ್ನ ಮುಂದುವರಿಸೋವಂಥದ್ದು, ಮಾಸ್ಟರ್ಸ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ಅಥವಾ ಏನಾದರೂ ಕೆಲಸಕ್ಕೆ ನೀವು ಅಲ್ಲಿ ಟ್ರೈ ಮಾಡ್ತಿರ್ತೀರ ಅಂತಂದರೆ ಖಂಡಿತವಾಗ್ಲೂ ಈ ಟೈಮ್ ತುಂಬ ಚೆನ್ನಾಗಿರುವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾವಾಗಲೂ ನಾವು ಬರೀ ಲ್ಯಾಂಡು ಮತ್ತು ಕೆಲಸ ಕಾರ್ಯಗಳು ಇದೆ ಹೇಳೋದಕ್ಕಿಂತ ಅಟ್ಲೀಸ್ಟ್ ಯಾವುದಾದ್ರೂ ಮಕ್ಕಳಿಗೆ ಬೆನಿಫಿಟ್ ಆಗುವಂಥದ್ದು ಇದ್ದರೂ ಕೂಡ ಆ ರಾಶಿಯವರು ಏನಾದರೂ ಬೆನಿಫಿಟ್ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಮಿಥುನ ರಾಶಿಯ ಮಕ್ಕಳು ಯಾರಾದರೂ ಆ ರೀತಿ ಎಜುಕೇಷನ್ ಸಂಬಂಧಪಟ್ಟಿದ್ದು ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಅಬ್ರಾಡ್ಗೆ ಹೋಗಿ ಮಾಡೋವಂಥದ್ದು ಏನಾದರೂ ಯೋಚನೆ ಮಾಡ್ತಿರ್ತೀರಂದರೆ ಈ ಟೈಮ್ ನಿಮ್ಮದೇ ಅಂತ ಹೇಳ್ತೀನಿ. ಅದರಿಂದ ಮಾಡಿ. ಅದ್ರ ಜೊತೆ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಸೋಮವಾರ ಶಿವನ ದೇವಸ್ಥಾನಕ್ಕೆ ಒಣದ್ರಾಕ್ಷಿ, ರೈಸಿನ್ಸ್ ಅಂತ ನಾವೇನು ಹೇಳ್ತೀವಿ, ಒಣದ್ರಾಕ್ಷಿ ಕೊಡುವಂಥದ್ದು ತುಂಬ ಬೆನಿಫಿಟ್ ಆಗುತ್ತೆ. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತ ಏನಿಲ್ಲ, ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೋಮವಾರ ಶಿವನ ದೇವಸ್ಥಾನ ಕೊಡಿ ಮಿಥುನ ರಾಶಿಯವರು. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಏನು ಹೇಳಿದೆ, ಎಜುಕೇಷನ್ಗೆ ಅಥವಾ ಅಬ್ರಾಡ್ಗೆ ಹೋಗುವಂಥ ಜಾಬ್ಗೋಸ್ಕರ ಅಂತಿದ್ದಾಗ ಬ್ಲ್ಯಾಕ್ ಡ್ರೆಸ್ಸಸ್ನ ವೇರ್ ಮಾಡಬೇಡಿ ಅಂತ ಹೇಳ್ತೀನಿ. ಇದೊಂದು ಫಾಲೋ ಮಾಡ್ಕೊಳ್ಳಿ. ಮಿಕ್ಕಿದ್ದು ಏನಿದೆ ರೆಮಿಡೀಸ್ ಇಟ್ಟಿರೋದು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ನೆಕ್ಸ್ಟು 10ನೇ ತಾರೀಕು ಆದಮೇಲೆ ಬದಲಾವಣೆ ಆಗುವಂಥದ್ದು, ಅಥವಾ ಕೆಲಸದಲ್ಲಿ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಚೇಂಜ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು. ಇಲ್ಲಿ ಪ್ರಮೋಷನ್ ಅಂತ ಲೆಕ್ಕ ಬರಲ್ಲ, ಬಟ್ ಕೆಲಸ ಚೇಂಜ್ ಮಾಡೋವಂಥದ್ದು ಇರ್ಬೋದು, ಅಥವಾ ಇರೋ ಒಳ್ಳೆ ಕೆಲಸನ ಬಿಟ್ಬಿಟ್ಟು ನೀವು ಯಾವುದೋ ಸುಮ್ಮನೆ ಬೇರೆ ಕೆಲಸಗಳಿಗೆ ಹೋಗುವಂಥದ್ದು, ಈ ರೀತಿ ತಲೆ ತಿರುಗುವಂಥ ಐಡಿಯಾಸ್ ನಿಮಗೆ ಬರುವಂಥದ್ದಾಗುತ್ತೆ. ಅದರಿಂದ ರಿಲೇಟೆಡ್ ಏನಾದರೂ ಜಾಬ್ ಏನಾದರೂ ನೀವು ಚೇಂಜಸ್ ಮಾಡ್ತಿದ್ದೀರಾ ಅಂದರೆ 10 ಸರಿ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಸುಮ್ಮನೆ ಯಾವುದೋ ಒಂದು ಸಿಕ್ಕಿದ ಜಾಬ್ಗೆಲ್ಲ ಹೋಗಬೇಡಿ. ಈಗ ಆಲ್ರೆಡಿ ನಿಮ್ಗೆ ಚೆನ್ನಾಗಿದೆ ಅಂದರೆ ಮತ್ತೆ ಚೇಂಜ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ಈಗಿರೋಂಥ ಜಾಬ್ಗಿಂತ ಇನ್ನೂ ಚೆನ್ನಾಗಿರೋಂಥ ಒಂದು ಜಾಬ್ ಸಿಗಬೇಕು ನಿಮಗೆ. ಅಲ್ಲಿ ಸ್ಯಾಲ್ರೀಸ್ ಇರ್ಬೋದು, ವಾತಾವರಣ, ಎನ್ವೈರ್ನ್ಮೆಂಟ್ ಕೂಡ ತುಂಬ ನಮಗೆ ಇವತ್ತು ಸರಿ ಇರಬೇಕಾಗುತ್ತೆ ಕೆಲಸ ಮಾಡೋವಂಥ ಜಾಗದಲ್ಲಿ. ಅದರಿಂದ ಸ್ಟ್ರೆಸ್ ಫೀಲ್ ಆಗದೆ ಇರೋವಂಥ ವಾತಾವರಣಗಳು. ಫಸ್ಟ್ ಆಫ್ ಆಲ್ ಕೆಲಸಗಳೇ ತುಂಬ ಸ್ಟ್ರೆಸ್ ಇರುತ್ತೆ, ಅದ್ರ ಜೊತೆಗೆ ಎನ್ವೈರ್ನ್ಮೆಂಟು ಸ್ಟ್ರೆಸ್ಫುಲ್ ಆಗಿಬಿಟ್ರೆ ಕೆಲಸ ಮಾಡೋಕ್ಕೂ ಆಗೋಲ್ಲ, ನೆಮ್ಮದಿನೂ ಇರಲ್ಲ. ಅದರಿಂದ
ರಿಲೇಟೆಡ್ ಏನಾದರೂ ಜಾಬ್ ಚೇಂಜಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಮಾಡಬೇಕು, ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸರಳ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ನಿಮ್ಮ ಕೈಲಾಗುವಂಥದ್ದು ಊಟಕ್ಕೆ, ಬಟ್ಟೆಗೆ, ಮೆಡಿಸಿನ್ಸ್ಗೆ ಯಾವುದಕ್ಕಾಗುತ್ತೋ ಅದಕ್ಕೆ ಕೊಡಿ. ಎಲ್ಲನೂ ಕೊಡಿ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ನಿಮಗೆ ಬರೋವಂಥ ಸ್ಯಾಲ್ರಿ ನಿಮಗೆ ಎಷ್ಟೋ ಬೇಕಾಗ್ತಿರುತ್ತೆ. ಅದರಿಂದ ನಿಮ್ಮ ಕೈಲಾಗುವಂಥ ಒಂದು ಏನು ಊಟಕ್ಕಿರ್ಬೋದು ಅಥವಾ ಬಟ್ಟೆಗಳಿಗಿರ್ಬೋದು ಅಥವಾ ಯಾವುದಕ್ಕಾದ್ರೂ ಮೆಡಿಸಿನ್ಸ್ಗಿರ್ಬೋದು ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ದಾನ ಮಾಡಿ ಅಂತ ಹೇಳ್ತೀನಿ. ನೀವು ಯಾವತ್ತು ಮಾಡಬೇಕು ಅಂದರೆ ಶನಿವಾರನೇ ಮಾಡಬೇಕು. ಸಾಯಂಕಾಲದ ಹೊತ್ತು ಮಾಡುವಂಥದ್ದು ಈ ಅಕ್ಟೋಬರ್ ತಿಂಗಳ 4 ಶನಿವಾರ ಮಾಡುವಂಥದ್ದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ಯಾಕೋ ಇಷ್ಟು ದಿನ ಏನೂ ಕೆಲಸನೇ ಆಗ್ತಿರ್ಲಿಲ್ಲಪ್ಪ ಅಂತ ನೀವು ತುಂಬ ಯೋಚನೆ ಮಾಡ್ತಾಯಿದ್ರಿ. ತುಂಬ ಒಂಥರ ಡಿಪ್ರೆಷನ್ ಲೆವೆಲ್ಗೂ ಹೋಗಿದ್ರಿ. ಯಾವುದೂ ಆಗ್ತಾಯಿಲ್ಲ, ಸುಮ್ಮನೆ ಟೈಮೆಲ್ಲ ವೇಸ್ಟ್ ಆಗ್ತಿದೆ, ನಮ್ಗೆ ಏನೂ ಆಗ್ತಾನೆ ಇಲ್ವಲ್ಲ ಅಂತನ್ನುವಂಥದ್ದು. ಅದರಿಂದ ನಿಮಗೆ 9ನೇ ತಾರೀಕು ಆದಮೇಲೆ ಖಂಡಿತವಾಗ್ಲೂ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಯಾವುದೋ ಕೆಲಸ ಕೈ ಹಿಡಿಯುವಂಥದ್ದು, ಇನ್ನೇನೋ ಒಂದು ಮದುವೆಗೆ ನೋಡ್ತಿರ್ತೀರ ಅಂದರೆ ಅಲ್ಲೇನೋ ಒಂದು ಒಳ್ಳೆ ಮಾತುಕತೆ ನಡೆಯುವಂಥದ್ದು, ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಟ್ರೈ ಆಗುವಂಥದ್ದು, ಆ ರೀತಿಯಲ್ಲಿ ಯಾವುದೇ ಒಂದು ನೋಡ್ತಿರ್ತೀರ ನೀವು ಕೆಲಸ ಕಾರ್ಯಗಳು, ಮದುವೆ, ಕೆಲವ್ರು ಮನೆ ಕಟ್ಟಬೇಕು ಅಂತಿರ್ತೀರ, ಲೋನ್ಗಳು ಸಿಗ್ತಾರಲ್ಲ ಅದಕ್ಕಿರ್ಬೋದು, ಅಥವಾ ಒಂದು ಮನೆ ಕಟ್ಟೋದಕ್ಕೆ ಯೋಗ ಬರುವಂಥದ್ದು ಇರ್ಬೋದು, ಅಥವಾ ಕಟ್ಟಿರೋ ಮನೆಯೇ ನೀವು ತೊಗೊಳ್ಳೋವಂಥದ್ದಾಗ್ಬೋದು. ಈ ರೀತಿ ಎಲ್ಲದಕ್ಕೂ ಹೆಲ್ಪ್ ಆಗುವಂಥ ಟೈಮ್ ನಿಮಗೆ ಬರ್ತಾಯಿದೆ. 10ನೇ ತಾರೀಕು ಆದಮೇಲೆ ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯ ಟೈಮ್ ಇದೆ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು ಅಥವಾ ತುಂಬ ಬಡವರು ಮಕ್ಕಳುಗಳು ಓದ್ತಿರ್ತಾರೆ, ತುಂಬ ಚೆನ್ನಾಗಿ ಓದ್ತಿರ್ತಾರೆ, ಅವ್ರಿಗೆ ಬಟ್ ಏನು ಫೆಸಿಲಿಟೀಸ್ ಅವ್ರಿಗೆ ಇರೋದಿಲ್ಲ. ಆ ರೀತಿಯಲ್ಲಿ ನೀವೇನಾದರೂ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಫೆಸಿಲಿಟೀಸ್ ಮಾಡಿಕೊಡಿ. ರಿಲೇಟೆಡ್ ಟು ಎಜುಕೇಷನ್ ಅಂತ ಹೇಳ್ತೀನಿ. ಯಾವ ಥರ ಅಂದರೆ ಅವ್ರಿಗೆ ಬುಕ್ಸ್ಗಳಿರ್ಬೋದು, ಫೀಸ್ಗಳಿರ್ಬೋದು, ಅಥವಾ ಅವ್ರಿಗೆ ಎಜುಕೇಷನ್ಗೆ ಏನಾದರೂ ಕೊಡಿಸೋ ಅಂಥದ್ದು ಯಾವುದಾದ್ರು ರೀತಿಯಲ್ಲಿ ಸಹಾಯ ಮಾಡಿದಾಗ ನಿಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತೀನಿ. ಅದರಿಂದ ಈ ಒಂದು ಪರಿಹಾರನ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಸೊ ಸಿಂಹರಾಶಿಯವರು ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೊದಲೆಲ್ಲ ನಾನು ದೇವಸ್ಥಾನಗಳು ಆ ರೀತಿಯಲ್ಲಿ ಹೇಳ್ತಾ ಇದ್ದೆ, ಬಟ್ ಇವಾಗ ನಾನು ಯಾಕೆ ಈ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದಾಗ ಅದಕ್ಕಿಂತ ಹೆಚ್ಚು ನಿಮಗೆ ಒಂದು ಬೆನಿಫಿಟ್ಸ್ ಇರ್ಬೋದು, ಸಕ್ಸಸ್ ಇರ್ಬೋದು, ಇನ್ಸ್ಟೆಂಟ್ ರಿಸಲ್ಟ್ಸ್ ಇರ್ಬೋದು, ಈ ಒಂದು ಪರಿಹಾರದಲ್ಲಿ ಸಿಗುತ್ತೆ. ಅದರಿಂದ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರೆಗೂ ಅಷ್ಟೇ ಇಷ್ಟು ದಿನ ತುಂಬ ಟೈಮ್ ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ಕೆಲಸ ಆಗ್ತಾಯಿತ್ತು, ದಿಢೀರಂತ ಯಾಕೋ ಕೆಲಸ ನಿಂತೋಗ್ತಾ ಇದೆ, ಏನೂ ಆಗ್ತಾಯಿಲ್ಲ, ನಾವು ಅಂದ್ಕೊಂಡಿದ್ದು ಯಾವುದೋ ಆಗದೇ ಇರೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಲ್ಲ, ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಅಕ್ಟೋಬರ್ ತಿಂಗಳು ಅಂಥ ಒಂದು ಏನು ಒಳ್ಳೆ ರಿಸಲ್ಟ್ಸ್ ಕೊಡುವಂಥದ್ದಿಲ್ಲ. ರಿಗಾರ್ಡಿಂಗ್ ಏನಾದರೂ ಓದೋ ಅಂಥದ್ದು ಇರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು, ಅಥವಾ ಜಾಬ್ ಚೇಂಜಸ್ ಇರ್ಬೋದು, ಮದುವೆಗೆ ಏನಾದರೂ ನೋಡ್ತೀರಾ ಅಂತ ಇದಿರ್ಬೋದು. ಕೆಲವ್ರಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿಬಿಟ್ಟಿರುತ್ತೆ, ಮದುವೆ ಕಟ್ಟಾಗುವಂಥ ಚಾನ್ಸಸ್ಸು ಆಗ್ಬಿಡುವಂಥದ್ದಾಗುತ್ತೆ. ಅಂದರೆ ದಿಢೀರಂತ ಏನಾದರೂ ಕೆಲವು ಟೈಮ್ ಏನಾಗ್ಬಿಡುತ್ತೆ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಬರುವಂಥದ್ದು. ಜಾತಕದಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆಯಿಂದ ಕೂಡ ಆ ರೀತಿ ಆಗುವಂಥ ಪ್ರಾಬ್ಲಮ್ ಇರುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ಗುರುವಾರ ಸಾಯಿಬಾಬಾ ದೇವಸ್ಥಾನಗಳು ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಯಾವ್ದು ನಿಮಗೆ ನಿಯರೆಸ್ಟ್ ಇರುತ್ತೆ ಆ ದೇವಸ್ಥಾನಕ್ಕೆ ಹೋಗುವಂಥದ್ದು ಜೊತೆಗೆ ಒಂದು 300 ಗ್ರಾಮ್ ಕಡಲೆಬೇಳೆ, ಇಲ್ಲಾಂದರೆ 3 kg ಅಥವಾ ಒಂದು 3 ಬರೋವಂಥ ಸಂಖ್ಯೆಯಲ್ಲಿ ಏನಾದರೂ ಸ್ವೀಟ್ಸ್ ಕಡಲೆಬೇಳೆಯಿಂದ ಮಾಡಿರುವಂಥದ್ದು ಆ ರೀತಿಯಲ್ಲಿ ಏನಾದರೂ ತೊಗೊಂಡೋಗಿ ಕೊಡುವಂಥದ್ದು, ಅಥವಾ ಕಡಲೆಬೇಳೆನೇ ತೊಗೊಂಡೋಗಿ ಕೊಡುವಂಥದ್ದು ಗುರುವಾರ ಮಾಡಬೇಕು. ಸೊ ಈ ಪರಿಹಾರ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪ್ರಾಬ್ಲಮ್ಸ್ ಏನಿರುತ್ತೆ, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿರುತ್ತೆ, ಫಿನಾನ್ಷಿಯಲ್ ಲಾಸಸ್ ಏನಿರುತ್ತೆ ಅದೆಲ್ಲ ಕಂಟ್ರೋಲ್ಗೆ ಬರೋವಂಥದ್ದಾಗುತ್ತೆ. ಸ್ವಲ್ಪ ಮಟ್ಟಿಗೆ ಯಾರಿಗೂ ಕೊಟ್ಟಿರ್ತೀರೋ ದುಡ್ಡು ವಾಪಸ್ ಬರ್ತಾರಲ್ಲ ಆ ರೀತಿಯಲ್ಲಿ ವಾಪಸ್ ಬರೋವಂಥದ್ದಾಗುತ್ತೆ. ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅದು ನಿಮ್ಗೆ ಇವಾಗ ಡಬಲ್ ಆಗಿ ಬರೋವಂಥದ್ದು ಇರ್ಬೋದು. ಈ ರೀತಿಯಲ್ಲಿ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಿರಾಕಲ್ ಅಂತ ನಾವು ಹೇಳ್ತೀವಲ್ಲ ಜೀವನದಲ್ಲಿ, ನಮಗೆ ಗೊತ್ತಿಲ್ಲದೆ ಒಂದೊಂದು ಸರಿ ಇದ್ದಕ್ಕಿದ್ದಂಗೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತ, ಆ ರೀತಿಯಲ್ಲಿ ಅದೃಷ್ಟ ಏನಾದರೂ ಕೈ ಹಿಡಿಯುವಂಥ ಥರ ಆಗುತ್ತೆ ನಿಮಗೆ. ಸೊ ಅದರಿಂದ ತುಲಾರಾಶಿಯವರಿಗೆ ನಾನು ಕೊಡುವಂಥ ಒಂದು ಸಿಂಪಲ್ ಪರಿಹಾರ ಏನಪ್ಪ ಅಂದರೆ, ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ 1 ಮೊಳ ಮಲ್ಲಿಗೆ ಹೂವು, ಒಂದು ಸ್ವಲ್ಪ ಒಳ್ಳೆ ಸ್ಮೆಲ್ ಬರೋವಂಥ ಅಗರಬತ್ತಿ, ಸ್ವಲ್ಪ ತುಪ್ಪ, ಇಷ್ಟನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ. ಒಳ್ಳೆ ರಿಸಲ್ಟ್ಸ್ನ ನೀವು ನೋಡ್ತೀರಾ. 4 ಶುಕ್ರವಾರ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಶತ್ರುಗಳ ನಾಶ ಆಗಿಬಿಡುವಂಥದ್ದು, ಅಥವಾ ಯಾರೋ ನಿಮಗೆ ಗೊತ್ತಿಲ್ಲದೆ ತುಂಬ ಪ್ರಾಬ್ಲಮ್ ಮಾಡ್ತಿರ್ತಾರೆ, ಕೆಲಸದ ಹತ್ರ ಇರ್ಬೋದು, ಅಕ್ಕಪಕ್ಕ ಮನೆ ಹತ್ರ ಇರ್ಬೋದು, ಅಥವಾ ಎಲ್ಲೇ ರೀತಿಯಲ್ಲೂ ಇರ್ಬೋದು, ಸ್ವಲ್ಪ ಪ್ರಾಬ್ಲಮ್ ಮಾಡ್ತಿರ್ತಾರೆ ಅಂತಂದರೆ ಶತ್ರು ನಾಶಗಳಾಗುವಂಥದ್ದು, ಹಿತಶತ್ರುಗಳ ನಾಶ ಆಗುವಂಥದ್ದು, ಈ ರೀತಿಯಲ್ಲಿ ನಿಮಗೇನಾದರೂ ಒಂದು ಒಳ್ಳೆ ರೀತಿ ಬೆನಿಫಿಟ್ಸ್ ಈ ಅಕ್ಟೋಬರ್ ತಿಂಗಳಲ್ಲಿ ನೋಡ್ತೀರಾ ಅಂತ ಹೇಳ್ತೀನಿ. ಅದಕ್ಕೆ ನಿಮಗೆ ಕೊಡೋಂಥ ಪರಿಹಾರ ನಾನೇನಪ್ಪ ಅಂತಂದರೆ, ಈ ಹಾಸ್ಟೆಲ್ಸಲ್ಲೆಲ್ಲ ಬಾಯ್ಸ್ ಹಾಸ್ಟೆಲ್ಸು, ಗರ್ಲ್ಸ್ ಹಾಸ್ಟೆಲ್ಸ್ ಎಲ್ಲ ಇರುತ್ತೆ, ಅಲ್ಲೆಲ್ಲ ತುಂಬ ಹಳ್ಳಿಯಿಂದ ಬಂದಿರೋಂಥ ಮಕ್ಳುಗಳು ಓದೋಕ್ಕೆ ಅಂತ ಬಂದಿರ್ತಾರೆ. ಕೆಲವು ಫೆಸಿಲಿಟೀಸ್ ಅವ್ರಿಗೇನು ಸಿಗ್ತಾರಲ್ಲ, ಅವ್ರ ತಂದೆ ತಾಯಿ ಕೂಡ ತುಂಬ ಬಡವರಾಗಿರ್ತಾರೆ, ಅವ್ರಿಗೇನು ಬೇಕು ಅದನ್ನು ಕೊಡಿಸೋ ಸ್ಥಿತಿಯಲ್ಲಿರಲ್ಲ. ಮಕ್ಳೇನಂದರೆ ಈವ್ನಿಂಗು ಕಾಲೇಜ್ಗೆ ಹೋಗುವಂಥದ್ದು, ಅಥವಾ ಬೆಳಗ್ಗೆ ಕೆಲಸ ಮಾಡುವಂಥದ್ದು, ಅಥವಾ ಬೆಳಗ್ಗೆ ಕಾಲೇಜ್ಗೆ ಹೋಗಿ ಬಂದು ಈವ್ನಿಂಗ್ ಏನಾದರೂ ಕೆಲಸ ಮಾಡೋವಂಥದ್ದು, ಈ ರೀತಿ ಮಾಡ್ತಿರ್ತಾರೆ. ಆ ರೀತಿ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ನಿಮ್ಮ ಕೈಲಾಗುವಂಥದ್ದು ಎಜುಕೇಷನ್ಗೆ ಏನಾದರೂ ಸಪೋರ್ಟ್ ಮಾಡುವಂಥದ್ದನ್ನು ಮಾಡೋದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಮಟ್ಟಿಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಗುರುವಾರ
ಒಂದು 300 ಗ್ರಾಮ್ ನಿಮಗೂ ಅಷ್ಟೇ ಕಡಲೆಬೇಳೆ ಕೊಡುವಂಥದ್ದು, ಈ ರೀತಿಯಲ್ಲಿ ಏನಾದರೂ ಕಡಲೆಬೇಳೆಯಿಂದ ಮಾಡಿರೋಂಥ ಸ್ವೀಟ್ಸ್ ಕೊಡುವಂಥದ್ದು ಇರ್ಬೋದು. ಈ ರೀತಿ ಏನಾದರೂ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಒಳ್ಳೆ ರಿಸಲ್ಟ್ಸ್ ಯಾವುದು? ಹಿತಶತ್ರುಗಳ ನಾಶ, ಶತ್ರುನಾಶ ಆಗುವಂಥದ್ದು. ಸೊ ಈ ಬೆನಿಫಿಟ್ಸ್ ನಿಮಗೆ ಸಿಗಬೇಕು ಅಂದರೆ ಈ ಪರಿಹಾರ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇದರಲ್ಲಿ ಏನು ತುಂಬ ಖರ್ಚು ನಿಮಗೆ ಬರೋದಿಲ್ಲ. ನಿಮ್ಮ ಮಕ್ಳಿಗೆ ಹೆಂಗೆ ನೀವು ಓದಿಸ್ತೀರೋ ಬೇರೆ ಮಕ್ಳಿಗೂ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿರ್ತೀರ ಬಿಟ್ಟರೆ ಅದರಲ್ಲಿ ಏನು ನಿಮಗೇನು ನಷ್ಟ ಆಗುವಂಥದ್ದಂತೂ ಏನೂ ಇರೋಲ್ಲ. ನೀವು ಅದನ್ನು ಕೊಡೋದ್ರಿಂದ ಏನಾಗುತ್ತೆ, ನಿಮ್ಮ ಮಕ್ಳುಗಳಿಗೂ ತುಂಬ ಒಳ್ಳೆ ರಿಸಲ್ಟ್ಸ್ ಬರುವಂಥದ್ದು ಎಜುಕೇಷನಲ್ಲಿ. ಈ ರೀತಿ ಏನಾದರೂ ಆಗುವಂಥದ್ದು ಚೇಂಜಸ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಇದನ್ನು ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಧನುರಾಶಿಯವರಿಗೆ ಮಗು ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಆ ರೀತಿಯಲ್ಲಿ ಏನಾದರೂ ಟ್ರೀಟ್ಮೆಂಟ್ಸ್ಗಳು ನೋಡ್ತಿರ್ತೀರಾ ಅಥವಾ ಏನಾದರೂ ಒಂದು ಬಲದಿಂದ ಏನಾದರೂ ಆಗುತ್ತೆ ಅಂತ ನೋಡ್ತಿರ್ತೀರಾ ಅಂತಂದರೆ ಖಂಡಿತವಾಗ್ಲೂ ಧನುರಾಶಿಯವರ ಟೈಮ್ ತುಂಬ ಚೆನ್ನಾಗಿ ಆಗ್ತಾಯಿದೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ. ಅದೇ ರೀತಿಯಲ್ಲಿ ನಿಮಗೇನಂತಂದರೆ ನಾನು ಹೇಳುವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂದರೆ ಶಿವನ ದೇವಸ್ಥಾನಕ್ಕೆ ಕಬ್ಬಿನ ಹಾಲಿನ ಅಭಿಷೇಕ ಮಾಡಿಸುವಂಥದ್ದು ಸೋಮವಾರ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ಯೆಲ್ಲೋ ಕಲರ್ ಡ್ರೆಸ್ಗಳು ಯೂಸ್ ಮಾಡೋವಂಥದ್ದನ್ನು ಮಾಡಿ. ಧನುರಾಶಿಯವರು ಈ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಆ ರಿಸಲ್ಟ್ಸ್ ನಿಮಗೆ ಒಳ್ಳೆ ಒಂದು ಸಕ್ಸಸ್ ಕೊಡುವಂಥದ್ದಾಗುತ್ತೆ. ಜೊತೆಗೆ ಕಬ್ಬಿನ ಹಾಲಿನ ಅಭಿಷೇಕ ಸೋಮವಾರ 4 ಸೋಮವಾರ ಮಾಡಿಸೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವರ ತಾಯಿಗೆ ಸ್ವಲ್ಪ ಹೆಲ್ತಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಅವರ ಒಂದು ಹೆಲ್ತಲ್ಲಿ ಏನಾದರೂ ಸುಮ್ಮನೆ ಸಣ್ಣದಾಗಿ ಜ್ವರ ಬಂದು ಅದೇನು ಸ್ವಲ್ಪ ದೊಡ್ಡದಾಗುವಂಥದ್ದು, ಈ ರೀತಿಯಲ್ಲಾಗಿ ಫೈನಾನ್ಷಿಯಲಿ ಸ್ವಲ್ಪ ದೊಡ್ಡ ಖರ್ಚಾಗುವಂಥದ್ದಾಗುತ್ತೆ. ಬಟ್ ತಂದೆ ತಾಯಿ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ. ಅವ್ರನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ. ನಿಮಗೆ ಕೊಡೋ ಪರಿಹಾರ ಏನಪ್ಪ ಅಂದರೆ ಮಕರ ರಾಶಿಯವರು ಅವ್ರ ತಾಯಿಯಿಂದ ಅಂದರೆ ಅವರವರ ತಾಯಿ ಏನಿರ್ತಾರೆ ಮಕರ ರಾಶಿಯವರ ತಾಯಿ, ಅವರಿಂದ ನೀವೇನಾದರೂ ಸ್ವಲ್ಪ ಮಟ್ಟಿಗೆ ಅಕ್ಕಿ ತೊಗೊಂಬಂದು ಇಟ್ಕೊಳ್ಳೋವಂಥದ್ದು, ಒಂದು 1/4 kg ಅಕ್ಕಿ ಅವ್ರ ಹತ್ರ ತೊಗೊಂಬರೋವಂಥದ್ದು, ನೀವೇ ಅವ್ರಿಗೆ ಕೊಡಿಸ್ತಿರ್ತೀರ ಅಂತಂದರೂ ಕೂಡ ಅವ್ರು ಈಗೇನು ಮನೇಲಿ ಇಟ್ಕೊಂಡಿರ್ತಾರೆ ಆ ರೀತಿಯಲ್ಲಿ ಅದರಿಂದನೇ ಸ್ವಲ್ಪ ತೊಗೊಂಡು ಅವ್ರ ಹತ್ರ ಸೋಮವಾರ ಹೋಗ್ಬಿಟ್ಟು ತೊಗೊಂಡು ಬರೋವಂಥದ್ದು. ತೊಗೊಂಡು ಬಂದು ನೀವೇನು ಮಾಡಬೇಕು, ನೀವು ಅಡುಗೆ ಮಾಡೋವಂಥ ಏನು ಅಕ್ಕಿ ಇಟ್ಕೊಂಡಿರ್ತೀರ ಅದ್ರ ಜೊತೆಗೆ ಬೆರೆಸೋವಂಥದ್ದನ್ನು ಮಾಡಿ. ಅದ್ರ ಜೊತೆಗೆ ಸಾಧ್ಯವಾದರೆ ಸೋಮವಾರ 4 ಸೋಮವಾರ ನಿಮ್ಮ ತಾಯಿ ಜೊತೆಗೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಅಕ್ಕಿ ದಾನ ಕೊಡುವಂಥದ್ದು ಶಿವನ ದೇವಸ್ಥಾನಕ್ಕೆ ನಿಮ್ಮ ತಾಯಿ ಜೊತೆಗೆ ಹೋಗಬೇಕು. ಆ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ. ಕುಂಭರಾಶಿಯವ್ರಿಗೆ ಏನಂದರೆ ಒಳ್ಳೆ ರೀತಿಯಲ್ಲಿ ಏನಾದರೂ ಫಿನಾನ್ಸಲ್ಲಿ ಏನಾದರೂ ಸ್ಟೆಬಿಲಿಟಿ ಬರುವಂಥದ್ದು, ದಿಢೀರಂತ ಏನಾದರೂ ಒಂದು ದುಡ್ಡು ಕಾಸಿನ ಒಂದು ಏನಾದರೂ ಒಂದು ಪ್ರಾಬ್ಲಮಲ್ಲಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋವಂಥದ್ದು, ಈ ರೀತಿಯಲ್ಲಿ ಏನಾದರೂ ಫಿನಾನ್ಷಿಯಲಿ ಸಂಬಂಧಪಟ್ಟಿದ್ದು ಏನಾದರೂ ಈ ಸರಿ ಆಗುತ್ತೆ ಅಂತ ಹೇಳ್ತೀನಿ ಅಕ್ಟೋಬರ್ ತಿಂಗಳಲ್ಲಿ. ಅದಕ್ಕೆ ನೀವು ಮಾಡಬೇಕಾಗಿರೋ ಪರಿಹಾರ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಸಾಧ್ಯವಾದಷ್ಟು ಮಲ್ಲಿಗೆ ಹೂವು ಕೊಡುವಂಥದ್ದು. ಸ್ಮೆಲ್ ಹೂವು ತುಂಬ ಇಷ್ಟಪಡುವಂಥ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು, ತುಪ್ಪ, ಸ್ವಲ್ಪ ತುಂಬ ಸ್ಮೆಲ್ ಬರೋ ಅಂಥದ್ದು ಅಗರಬತ್ತಿ ಕೊಡುವಂಥದ್ರ ಜೊತೆಗೆ ಸ್ವಲ್ಪ ಕರ್ಪೂರ ಕೊಡುವಂಥದ್ದನ್ನು ಮಾಡಿ. ಇಷ್ಟು ಕೊಟ್ಟಾಗ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. 4 ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಏನಂದರೆ ಮೀನರಾಶಿ. ಎಲ್ಲ ಕೆಲಸ ಮಾಡ್ತಿರ್ತೀರ, 90% ಆಗೋಗ್ಬಿಡುತ್ತೆ, 10% ಕಟ್ ಆಗಿಬಿಡುತ್ತೆ. ಸೊ ಆ ರೀತಿಯಲ್ಲಿ ಆಗ್ತಾ ಇರುತ್ತೆ. ಬಟ್ ಅದನ್ನು ಕೂಡ ಸರಿ ಹೋಗೋದಕ್ಕೆ ನಿಮ್ಮ ಟೈಮ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಅದರಿಂದ ನಿಮಗೂ ನಾನು ಕೊಡೋವಂಥ ಒಳ್ಳೆ ಪರಿಹಾರ, ನೀವು ಏನು ಕೆಲಸ ಮಾಡಿ, ಓದು, ಉದ್ಯೋಗ ಏನೇ ಮಾಡ್ತೀರಿ ಮೀನರಾಶಿಯವರಿಗೆ ಅಥವಾ ಒಂದು ಮನೆ ಏನೇ ಪ್ರತಿಯೊಂದು ಇದ್ರೂ ಕೂಡ ಟೈಮ್ ಸರಿ ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಒಳ್ಳೆಯದಾಗೋದಕ್ಕೆ ನಾನು ನಿಮಗೆ ತಿಳಿಸುವಂಥ ಒಂದು ಒಳ್ಳೆ ಬೆನಿಫಿಟ್ ಆದಂಥ ಒಂದು ರೆಮಿಡೀಸ್ ಏನಪ್ಪ ಅಂತಂದರೆ ಶನಿವಾರ ಸಾಯಂಕಾಲ ವೃದ್ಧಾಶ್ರಮಗಳಿಗೆ ಊಟಕ್ಕೆ ಏನಾದರೂ ಸಹಾಯ ಮಾಡೋವಂಥದ್ದು, ಅಥವಾ ನಿಮ್ಮ ಕೈಲಿ ಏನಾಗುತ್ತದೆ, ಅಕ್ಕಿ ಇರ್ಬೋದು ಅಥವಾ ಬೇಳೆ ಇರ್ಬೋದು, ಎಣ್ಣೆ ಇರ್ಬೋದು, ಯಾವ ರೀತಿಯಲ್ಲಿ ನಿಮಗೆ ಕೊಡೋಕ್ಕಾಗತ್ತೆ ವೃದ್ಧಾಶ್ರಮಗಳು ಕೊಡಿ. ಇಲ್ಲ ನಮ್ಗೆ ಅದೆಲ್ಲ ಕೊಡೋಕ್ಕಾಗಲ್ಲ ಅನ್ನೋ ಥರ ಇತ್ತು ಅಂದರೆ ಒಂದು 4 ಜನಕ್ಕೆ ಒಂದು 5 ಜನಕ್ಕೆ ಬೆಡ್ಶೀಟ್ಸ್ಗಳು ಕೊಡುವಂಥದ್ದು, ಸ್ಲಿಪ್ಪರ್ಸ್ಗಳು ಕೊಡುವಂಥದ್ದು, ಅಥವಾ ವೃದ್ಧರಿಗೆ ಏನಾದರೂ ಮೆಡಿಸಿನ್ಗೆ ಸಹಾಯ ಮಾಡುವಂಥದ್ದು. ಈ ರೀತಿಯಲ್ಲಿ ವೃದ್ಧಾಶ್ರಮಕ್ಕೆ ಶನಿವಾರ ನೀವು ಮಾಡೋದ್ರಿಂದ ಮೀನರಾಶಿಯವರು ತುಂಬ ಒಳ್ಳೆ ಬೆನಿಫಿಟ್ ನೋಡ್ತೀರಾ. ಅದೇ ರೀತಿಯಲ್ಲಿ ನಿಮಗೆ ಒಳ್ಳೆ ಟೈಮ್ ಬರ್ತಾಯಿದೆ. ಒಳ್ಳೆ ರೀತಿಯಲ್ಲಿ ಎಲ್ಲ ನಿಮಗೆ ಪ್ರಾಬ್ಲಮ್ಸಿಂದ ಹೊರಗಡೆ ಬಂದು ಸಕ್ಸಸ್ ನೋಡೋವಂಥದ್ದಾಗುತ್ತೆ. ಸೊ 12 ರಾಶಿಗಳಿಗೂ ಅಕ್ಟೋಬರ್ ತಿಂಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ದೀನಿ. ಸಿಂಪಲ್ ರೆಮಿಡೀಸ್ ಕೂಡ ಹೇಳ್ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ರೀತಿ ಬೇರೆ ಇನ್ನಷ್ಟು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.